Hello, hi viewers, welcome back to our channel. So MCQ questions on higher education system, those who are prepared for KSET 2025. KSET 2025 ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಮ್. ಸೊ ಇನ್ನು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ವೆಶ್ಚನ್ ನೋಡೋಣ. So, among the following universities, which one is having the unitary characteristics? So, ಈ ಕ್ವೆಶ್ಚನ್ KSET 2016 ಅಲ್ಲಿ ಕೇಳಿರತಕ್ಕಂಥ ಕ್ವೆಶ್ಚನ್ ಇದೆ. ಕೆಳಗೆ ಕೊಟ್ಟಿರತಕ್ಕಂಥ ಈ ಯೂನಿವರ್ಸಿಟಿಗಳಲ್ಲಿ ಯಾವ ಒಂದು ಯೂನಿಟರಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿದೆ ಅಂತ ಕೇಳಿದ್ರೆ, ಸೊ ಆಪ್ಷನ್ಸ್ ಕಲ್ಕತ್ತಾ ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ, ಲಕ್ನೋ ಯೂನಿವರ್ಸಿಟಿ ಅಂಡ್ ಬುರ್ದ್ವಾನ ಯೂನಿವರ್ಸಿಟಿ ಅಂತಿದೆ. ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಎ, ಕಲ್ಕತ್ತಾ ಯೂನಿವರ್ಸಿಟಿ ಹ್ಯಾವಿಂಗ್ ದಿ ಯೂನಿಟರಿ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ that is UGC was established. So this is very important for examination point of view, KSET as well as UGC net. ಸೊ ಒಂದಿಲ್ಲಿ ಇದರಲ್ಲಿ ಯು ಜಿ ಸಿ ಫುಲ್ ಫಾರ್ಮ್ ಗೊತ್ತಿರಬೇಕು. ಯು ಜಿ ಸಿ ಫುಲ್ ಫಾರ್ಮ್ ಒಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ಕೇಳಿದ್ದಾರೆ. ಸೊ 1950 ಇದೆ, 1953 ಇದೆ, 1956 ಇದೆ, 1956 ಆ್ಯಂಡ್ 60 ಅಂತಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ, 1956 ಅಲ್ಲಿ ಯು ಜಿ ಸಿ ಸ್ಟಾರ್ಟ್ ಆಗ್ತದೆ. ಸೊ ಯು ಜಿ ಸಿ ಫುಲ್ ಫಾರ್ಮ್ ಬಂದು ಯು ಜಿ ಸಿ ಫುಲ್ ಫಾರ್ಮ್ ಕೂಡ ಗೊತ್ತಿರಬೇಕು. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಫುಲ್ ಫಾರ್ಮ್ ಒಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಸ್ಟಾರ್ಟ್ ಆಗಿದ್ದು 1956. ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದು ನ್ಯೂ ಡೆಲ್ಲಿಯಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಸೊ ಯು ಜಿ ಸಿ ಬಗ್ಗೆ ಈ ರೀತಿ ಇಷ್ಟು ಪ್ರಮುಖವಾದಂಥ ಮಾಹಿತಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಇಗ್ನೋ. ಸೊ ಇಗ್ನೋ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಸೊ ಇಗ್ನೋ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಸೊ ಅಗೇನ್ ಇಗ್ನೋದ ಫುಲ್ ಫಾರ್ಮ್ ಗೊತ್ತಿರಬೇಕು, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆ್ಯಂಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್, ಯಾವಾಗ ಇದು ಸ್ಟಾರ್ಟ್ ಆಯಿತು ಅಂತ ಇದೆ. ಸೊ 1982, 1985, 1987 ಆ್ಯಂಡ್ 1990. ಸೊ ಇಗ್ನೋ ಸ್ಟಾರ್ಟ್ ಆಗಿದ್ದು 1985ರಲ್ಲಿ. 1985 ಅಲ್ಲಿ ಇಗ್ನೋ ಸ್ಟಾರ್ಟ್ ಆಗ್ತದೆ. ಸೊ ಇಗ್ನೋದು ಫುಲ್ ಫಾರ್ಮ್ ಒಂದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇಗ್ನೋದು ಫುಲ್ ಫಾರ್ಮ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆ್ಯಂಡ್ ಸ್ಟಾರ್ಟ್ ಆಗಿದ್ದು 1985ರಲ್ಲಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, the responsibility for teacher education in India lies with. So the responsibility of teacher education in India. So NCERT ಇದೆ, NCTE ಇದೆ, UGC ಇದೆ and AICTE ಇದೆ. ಸೊ ಇಲ್ಲಿ ಟೀಚರ್ ಎಜುಕೇಶನ್ ಅಂತ ಬಂದ್ರೆ ಅದು ಆಪ್ಷನ್ ಬಿ, NCTE ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು AICTE ಟೆಕ್ನಿಕಲ್ ಎಜುಕೇಶನ್ಗೆ ರಿಲೇಟೆಡ್ ಆಗ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ AICTE. ಸೊ ನೆಕ್ಸ್ಟ್ ಕ್ವೆಶ್ಚನ್, which is the apex body for agriculture research in India? So ICSSR, ICAR, ICMR, NCERT. So agriculture research in India ಇಲ್ಲಿ ಅಗ್ರಿಕಲ್ಚರ್ ರಿಸರ್ಚ್ಗೆ ಸಂಬಂಧಿಸಿದ ಬಾಡಿ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ ಬಿ ICAR, ದಟ್ ಈಸ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತಂದ್ರೆ ಇದು ಫುಲ್ ಫಾರ್ಮ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಸೊ ICMR ಮೆಡಿಕಲ್ ಸಂಬಂಧಪಟ್ಟಿದ್ದಂಥ ಒಂದು ಬಾಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, which organization is known as the think tank of the government of India for education? ಸೊ ಯಾವೊಂದು ಆರ್ಗನೈಸೇಷನ್ ಅನ್ನ ಥಿಂಕ್ ಟ್ಯಾಂಕ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಎಜುಕೇಶನ್ ಅಂತ ಹೇಳ್ಬೋದು ಅಂದ್ರೆ, ಸೊ AICTE ಇದೆ, UGC ಇದೆ, NCERT ಇದೆ and NCTE ಇದೆ.
ಸೊ ಇದು NCTE ಇದು ಟೀಚರ್ ಎಜುಕೇಶನ್ಗೆ ರಿಲೇಟೆಡ್ ಆಗುತ್ತೆ. ಸೊ ಆಪ್ಷನ್ ಸಿ NCERT is the think tank of the government of India. So next question. So who is considered the architect of modern Indian higher education system? So ಯಾರನ್ನು ನಾವು ಮಾಡರ್ನ್ ಇಂಡಿಯನ್ ಹೈಯರ್ ಎಜುಕೇಶನ್ ಸಿಸ್ಟಮ್ ದ ಆರ್ಕಿಟೆಕ್ಟ್ ಅಂತ ಹೇಳ್ಬೋದು. ರವೀಂದ್ರನಾಥ್ ಟ್ಯಾಗೋರ್ ಇದೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂಡ್ ಡಾಕ್ಟರ್ BR ಅಂಬೇಡ್ಕರ್ ಅಂತಿದೆ. ಸೊ ಮಾಡರ್ನ್ ಇಂಡಿಯನ್ ಹೈಯರ್ ಎಜುಕೇಶನ್ ಸಿಸ್ಟಮ್ ದ ಆರ್ಕಿಟೆಕ್ಟ್ ಯಾರಂದ್ರೆ ಆಪ್ಷನ್ ಸಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇಸ್ ದಿ right answer. So this is very important for examination point of view. So next ನೋಡೋಣ. ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ was launched in. So ಇದು ರೂಸಾ ಅಂತ, ಇದ್ರದ್ದು ರೂಸಾದ ಫುಲ್ ಫಾರ್ಮ್ ಕೇಳಿದ್ರೆ ರಾಷ್ಟ್ರೀಯ ಉಚಿತ ಶಿಕ್ಷಣ ಅಭಿಯಾನ. ಸೊ ಇದು ಕೂಡ ಗೊತ್ತಿರಬೇಕು. ಮತ್ತು ಇದು ಯಾವಾಗ ಲಾಂಚ್ ಆಗಿದ್ದು ಯಾವಾಗಂದ್ರೆ ಇಲ್ಲಿ ಆಪ್ಷನ್ಸ್ 2005 ಇದೆ, 2008 ಇದೆ, 2013 ಇದೆ, 2015 ಇದೆ. ಸೊ ಆಪ್ಷನ್ ಸಿ 2013 ಒಳಗೆ ಇದು ಲಾಂಚ್ ಆಗ್ತೈತೆ. ಇದ್ರದ್ದು ರೂಸಾದ ಫುಲ್ ಫಾರ್ಮ್ ಒಂದು ರಾಷ್ಟ್ರೀಯ ಉಚಿತ ಶಿಕ್ಷಣ ಅಭಿಯಾನ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. NAC. So this is very important. NAC was established in. NAC ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ, ಸೊ NAC ದ ಫುಲ್ ಫಾರ್ಮ್ ಬಂದು ಅಗೇನ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್ NAC ದ ಫುಲ್ ಫಾರ್ಮ್. ಇದು ಯಾವಾಗ ಎಸ್ಟಾಬ್ಲಿಷ್ ಅಂದ್ರೆ 1982 ಇದೆ, 1990 ಇದೆ, 1994 ಇದೆ, 2000 ಇದೆ. ಸೊ NAC ಎಸ್ಟಾಬ್ಲಿಷ್ ಆಗಿದ್ದು 1994ರಲ್ಲಿ. ಇದು 1994ರಲ್ಲಿ NAC ಎಸ್ಟಾಬ್ಲಿಷ್ ಆಯಿತು. ಸೊ NAC ಫುಲ್ ಫಾರ್ಮ್ ಇದು ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಕ್ವಶನ್ ಇದ್ರ ಮೇಲೆ ಬಂದೇ ಬಂದಿರ್ತದೆ. ಸೊ ಎಸ್ಟಾಬ್ಲಿಷ್ ಆಗಿದ್ದು 1994ರಲ್ಲಿ. ಇದು ಹೆಡ್ ಕ್ವಾರ್ಟರ್ ಬಂದು ಬೆಂಗಳೂರಲ್ಲಿದೆ. ಸೊ ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ಕ್ವಶನ್. So the first women's university in India. First women's university in India was established in. So ಭಾರತದೊಳಗ ಪ್ರಥಮವಾಗಿ ವುಮೆನ್ಸ್ ಮಹಿಳಾ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದರೆ, ಎಲ್ಲಿದೆ ಅಂತ ಕೇಳಿದರೆ, ಸೊ ಪುಣೆ, ಮುಂಬೈ, ಡೆಲ್ಲಿ and ಕಲ್ಕತ್ತಾ ಇದೆ. ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಬಿ ಮುಂಬೈ. ಸೊ ನೆಕ್ಸ್ಟ್ ಕ್ವಶನ್. Central University in India are established by. Central University in India are established by State Legislature Act, Parliament Act, UGC Order and Presidential Decree ಅಂತಿದೆ. ಸೊ ಸೆಂಟ್ರಲ್ ಯೂನಿವರ್ಸಿಟಿ ಇನ್ ಇಂಡಿಯಾ ಬಂದು ಎಸ್ಟಾಬ್ಲಿಷ್ಡ್ ಬೈ ಎದರಿಂದ ಅಂದ್ರೆ ಅದು ಆಪ್ಷನ್ ಬಿ ಪಾರ್ಲಿಮೆಂಟ್ ಆಕ್ಟ್ ಇಂದ. ಸೊ ಇಲ್ಲಿ ತನ ಹೈಯರ್ ಎಜುಕೇಶನ್ ಸಿಸ್ಟಮ್ ಇಂಡಿಯಾದ ಮೇಲೆ ಕೆಲವೊಂದು ಇಷ್ಟು MCQ ಕ್ವಶನ್ಸ್ ಅನ್ನು ನೋಡಿದ್ರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.